Hi guys, welcome to my kitchen 3878. ಗೈಸ್, ನಾವೀಗ ಒಂದು ಉಪ್ಪಿಟ್ಟು ಮಾಡುವ ಬೆಳಗ್ಗಿನ ಟೀಗೆ. ಅದು ಹೇಗೆ ಮಾಡೋದು ಅಂತ ನೋಡಿ. ಸುರಿಗೆ ನಾವು ಸಜ್ಜಿಗೆಯನ್ನು ಹಾಕಿದ್ದೇನೆ, ಕಟ್ ಸಜ್ಜಿಗೆ ಅದು ಹಾಕಿದ್ದೇನೆ. ಸರಿಯಾಗಿ ಫ್ರೈ ಮಾಡುವ. ಈಗ ಅದನ್ನು ಮೀಡಿಯಮ್ ಫ್ಲೇಮಿನಲ್ಲಿ, ಇಲ್ಲದಿದ್ದರೆ ಲೋ ಫ್ಲೇಮಿನಲ್ಲಿ ಸರಿ ಫ್ರೈ ಮಾಡಬೇಕು. ನೋಡಿ ಗೈಸ್, ಹೀಗೆ ಕಾಣ್ತಾ ಇದೆ ನೋಡಿ. ಫ್ರೈ ಮಾಡುವ. ಅದು ಸ್ವಲ್ಪ ಕೆಂಪಗಾದ ನಂತರ ಅದನ್ನು ತೆಗೆದಿಡುವ. ನೋಡಿ, ಇಲ್ಲಿ ಆಲ್ರೆಡಿ ನಾನು ಬಿಸಿನೀರು ಮಾಡಲಿಕ್ಕೆ ಇಟ್ಟಿದ್ದೇನೆ, ಉಪ್ಪಿಟ್ಟಿಗೆ ಹಾಕಲಿಕ್ಕೆ. ಗೈಸ್, ಈಗ ನಾನು ಪಾತ್ರೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನಾವು ಅದಕ್ಕೆ ಒಂದು 7-8 ಚಮಚ ಎಣ್ಣೆ ಹಾಕುವ. ನೋಡಿ ಗೈಸ್, ಅದು ಸರಿಯಾಗಿ ಬಿಸಿಯಾದ ನಂತರ ನಾವು ಅದಕ್ಕೆ ಉದ್ದಿನ ಬೇಳೆ ಹಾಕುವ. ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಾದ ನಂತರ ನಾವು ನೀರುಳ್ಳಿ ಹಾಕುವ. ಒಂದು ಮೀಡಿಯಮ್ ಸೈಜಿನ ನೀರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ. ಅದಕ್ಕೆ ನೀರುಳ್ಳಿ ಹಾಕುವ. ಕಾಣ್ತಾ ಇದೆಯಲ್ಲ ಗೈಸ್? ಈಗ ಬೆಳ್ಳುಳ್ಳಿ ಹಾಕುವ, ಕಟ್ ಮಾಡಿ ಇಟ್ಟದ್ದು. ನೋಡಿ ಗೈಸ್, ಬೇಸೊಪ್ಪು ಹಾಕುವ. ಬೇಸೊಪ್ಪು ಹಾಕಿದ ನಂತರ ನಾವು ಆಲ್ರೆಡಿ ಕೊತ್ತಂಬರಿ ಸ್ವಲ್ಪನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಅದು ಸ್ವಲ್ಪ ಒಣಗಿದೆ, ಆದರೂ ಸ್ವಲ್ಪ ಹಾಕು. ಅದು ಹಾಕಿದರೆ ಸಜ್ಜಿಗೆ ಟೇಸ್ಟಾಗಿ ಬರ್ತದೆ ಗೈಸ್. ಅದು ಸ್ವಲ್ಪ ಒಣಗಿದೆ, ಆದರೂ ಚಿಂತಿಲ್ಲ, ಸ್ವಲ್ಪ ಟೇಸ್ಟಾಗಿ ಬರ್ತದೆ. ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ. ಈಗ ಇದು ಸ್ವಲ್ಪ ಕೆಂಪಗೆ ಕಲರ್ ಬಂದ ನಂತರ ಇದಕ್ಕೆ ನಾವು ಉಪ್ಪಿಟ್ಟು ಹಾಕುವ. ಫ್ರೈ ಮಾಡಿಟ್ಟ ಸಜ್ಜಿಗೆಯನ್ನು ಹಾಕುವ. ಸಜ್ಜಿಗೆಯನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡಬೇಕು. ಆಗ ಉದುರು ಆಗಿರ್ತದೆ. ಅದು ಕಟ್ ಸಜ್ಜಿಗೆ ಅದು. ಅದರಿಂದ ನಾವು ಸರಿಯಾಗಿ ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡಬೇಕು. ಆಗ ಉದುರಾಗಿರ್ತದೆ. ಸಜ್ಜಿಗೆ ಸರಿಯಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಬಿಸಿ ಮಾಡಿದ ನೀರನ್ನು ಆ್ಯಡ್ ಮಾಡುವ.
ಗೈಸ್ ನೋಡಿ, ಈಗ ಇದು ಡ್ರೈ ಆಗಲಿಕ್ಕೆ ಬಂದಿದೆ. ಇದಕ್ಕೆ ನಾವು ಉಪ್ಪು ಆಲ್ರೆಡಿ ಹಾಕಿದ್ದೇನೆ ನಾನು. ಈಗ ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೆ ಹಾಕಿದೆ ನೋಡಿ ಗೈಸ್. ಈಗ ನಾವು ಸಕ್ಕರೆ ಹಾಲು ಹಾಕುವ. ನೋಡಿ ಗೈಸ್, ಸರಿಯಾಗಿ ಅದು ಡ್ರೈ ಆಗಲಿ. ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ, ಸರಿಯಾಗಿ ಡ್ರೈ ಆಗಲಿ. ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡುವ. ಗೈಸ್ ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ. ನೋಡಿ ಗೈಸ್, ಈಗ ರೆಡಿಯಾಗಿದೆ. ಇದನ್ನು ಟೀಯೊಟ್ಟಿಗೆ ಸರ್ವ್ ಮಾಡ್ಬೋದು. ಬೆಳಗಿನ ತಿಂಡಿ ಉಪ್ಪಿಟ್ಟು ಮತ್ತು ಟೀ ರೆಡಿಯಾಗಿದೆ. ಹೊಟ್ಟೆ ತುಂಬ ಆಗ್ತದೆ. ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ. ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.